ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಿನಿ ಬ್ಲಾಗ್. ಇವತ್ತು ಬೆಳಗ್ಗೆನೇ ಎದ್ದು ತಿಂಡಿ ಮಾಡಿ ಪಾಪುಗೆ ತಿಂಡಿ ತಿನ್ನಿಸ್ದೆ. ಎಲ್ಲರೂ ಬಂದರು, ತಿಂಡಿ ಕೂಡ ಮಾಡಿದ್ರು. ನಮ್ಮ ಮನೆಯವರು ಬೆಳಗ್ಗೆನೇ ಎದ್ದು ಕವಲೆ ಹಚ್ಬೇಕು ಅಂತ ಹೋಗಿದ್ರು, ಅಡಿಕೆ ಗಿಡದ ಬಡ್ಡೆ. ಅವರು ಕೂಡ ಬಂದರು, ಅವರು ತಿಂಡಿ ತಿಂದರು. ನಂತರ ತಲೆಗೆ ಎಣ್ಣೆ ಹಚ್ಕೊಳ್ಳೋಣ ಅಂದ್ಬಿಟ್ಟು ಎಣ್ಣೆ ಹಚ್ಚಿ ಪಾತ್ರೆ ಎಲ್ಲ ತೊಳೆದು ಎಣ್ಣೆ ಹಚ್ಕೊಂಡು ಹೊಲ್ದ ಹತ್ರಕ್ಕೆ ಹೋಗೋಣ, ತೊಳ್ಳು ಬಿಡ್ಸೋಕ್ಕೆ ತಣ್ಣಿ ಗಿಡ ಹಾಕಿದ್ವು, ಅಲ್ಲೊಂದು ಇಲ್ಲೊಂದು ತಳ್ಳಿದು ಬಿಡಿಸ್ಕೊಬರೋಣ ಅಂತ ತಲೆಗೆ ಎಣ್ಣೆ ಹಚ್ಕೊಂಡು ಅಮ್ಮಾರು ಹೋಗಿದ್ರು ಮೊದಲೇ. ಆಮೇಲೆ ಪಾಪುನ ಕರ್ಕೊಂಡು ಇಬ್ಬರು ತಲೆ ಬಚ್ಕೊಂಡು ಮುಖ ತೊಳ್ಕೊಂಡು ಹೊರಟ್ವಿ. ನಂತರ ಅಮ್ಮಾರು ಹೋಗಿದ್ರು ಫಸ್ಟೇ. ಇವಳಿಗೆ ನೀರು, ಒಂದು ಬಿಸ್ಕೆಟ್ ಪಡ್ನ ಎಲ್ಲ ತೊಗೊಂಡೋಗಿದ್ದೆ. ಜಟ್ಟು ಹಾಕಿದ್ರು, 4 ಜಟ್ಟು ಹಾಕಿದ್ರಲ್ಲ ಅಂತ ನೋಡಿದ್ರೆ ಆ ಕಡೆ ಇನ್ನು 4 ಹಾಕಿದ್ರು. ಈ ರಾಗಿಗೆ ಇನ್ನು ಸ್ವಲ್ಪ ದಿನ ಆದಮೇಲೆ ರಾಗಿ ಬರುತ್ತೆ, ಕುಯ್ಯೋದಷ್ಟೇ. ತಳ್ಳು ಬಿಡಿಸೋಣ ಅಂತ ಪಾಪನ ನೆರಳಲ್ಲಿ ಕೂರಿಸ್ಬಿಟ್ಟು ಅಮ್ಮ ನಾನು ಸ್ವಲ್ಪ ಅಪ್ಪ ಬಿಡಿಸಿದ್ರು, ಆಮೇಲೆ ಹೋದರು. ನಂತರ ಬಿಡಿಸ್ಕೊಂಡು ಮನೆ ಕಡೆ ಬಂದ್ವಿ. ಮನೆಗೆ ಬಂದು ಸ್ವಲ್ಪ ಪ್ರಸಾದ ತಂದಿದ್ದು ನಿನ್ನೆ ಧರ್ಮಸ್ಥಳದಿಂದ, ಅದನ್ನು ಸ್ವಲ್ಪ ತಿಂದು ಅನ್ನಕ್ಕೆ ಇಟ್ಬಿಟ್ಟು ಒಂದು ವೀಳ್ಯದೆಲೆನ ಗಿಡನ ಕಿತ್ತು ನೆಡೋಣ ಅಂತ ಹೋಗಿದ್ವು. ಒಂದು ಡಬ್ಬಕ್ಕೆ ಹಾಕಿ ನೆಟ್ಟು ಊಟ ಮಾಡಿ ಪಾಪು ಮಲಗಿಸೋಣ ಅಂತ ಮಲ್ಕೊಂಡ್ಳು. ನಂತರ ಗ್ಯಾಸ್ ಕಲ್ಸೋಣ ಅಂತ ಹೋಗಿದ್ದು. ನಮ್ಮ ಮನೇಲಿ ಗೋಬರ್ ಗ್ಯಾಸ್ ಇದೆ, ಅದು ಸಗಣಿ ಕಲ್ಸೋಣ ಅಂತ ಹೋಗಿದ್ದು. ಸಗಣಿ ಕಲಿಸ್ಬಿಟ್ಟು ಬಂದೆ. ಅಮ್ಮ ದನ ಇಟ್ಕೊಂಡ್ಬಂದರು. ನಂತರ ಪಾಪು ಎದ್ದಿದ್ಲು. ರಾತ್ರಿ ಊಟ ಮಾಡಿ ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಕೂತಿದ್ವಿ. ಥ್ಯಾಂಕ್ ಯು.